पूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 29ನೇ ಅಧ್ಯಾಯದಲ್ಲಿ ಇವತ್ತು 35ನೇ ಶ್ಲೋಕ. ನೈಕಾಂತತ ಪ್ರತೀಕಾರಃ ಕರ್ಮಣಾಂ ಕರ್ಮ ಕೇವಲಂ ದ್ವಯಂ ಹ್ಯವಿದ್ಯೋಪಸೃತಂ ಸ್ವಪ್ನೇ ಸ್ವಪ್ನ ಇವಾನಘ. ನಾರದ ಮಹರ್ಷಿಗಳು ತಾವು ಹೇಳಿದ ಪುರಂಜನೋಪಾಖ್ಯಾನದ ಆಧ್ಯಾತ್ಮಿಕ ವಿವರಣೆಯನ್ನ ಕೊಡ್ತಾ ಮುಂದುವರಿಸ್ತಾ ಇದ್ದಾರೆ. ಈ ಜೀವ ಸಂಸಾರದಲ್ಲಿ ಸುಖವನ್ನು ಹುಡುಕಿಕೊಂಡು ಏನೇನೋ ಕರ್ಮಗಳನ್ನು ಮಾಡ್ತಾನೆ. ಅವನಿಗೆ ಸುಖ ಅಂತನ್ನೋದು ಸಿಗೋದಿಲ್ಲ. ಇದ್ರೂ ಅದರಲ್ಲಿ ದುಃಖ ಜೊತೆಯಲ್ಲಿರ್ತದೆ. ಆ ದುಃಖಕ್ಕೆ ಪರಿಹಾರವೇ ಇಲ್ಲ. ಪರಿಹಾರ ಇದ್ರೂ ಅದರಲ್ಲೂ ಮತ್ತೆ ದುಃಖ ಇದೆ ಅನ್ನೋದನ್ನ ಇದುವರೆಗೆ ವಿವರಣೆ ಮಾಡಿದರು. ಈ ದುಃಖ ಏನಿದೆ, ಇದಕ್ಕೆ ನಿವೃತ್ತಿಯೇ ಇಲ್ವಾ? ಹಾಗಾದರೆ ಈ ದುಃಖಕ್ಕೆ ಕಾರಣ ಏನು? ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಈ ದುಃಖ ನಿವೃತ್ತಿ ಆಗೋದಿಲ್ವಾ ಅಂತಂದ್ರೆ ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರವನ್ನು ಹೇಳ್ತಾ ಇದ್ದಾರೆ. ದುಃಖಕ್ಕೆ ಮೂಲವಾದಂತಹ ಆ ಪೂರ್ವ ಕರ್ಮಗಳೇನಿದ್ದಾವೆ, ಆ ಕರ್ಮಗಳಿಗೆ ಪೂರ್ತಿ ನಿವೃತ್ತಿ ಸಾಧ್ಯ ಇಲ್ಲ. ಭಗವಂತನ ಸ್ಮರಣೆ ಇಲ್ಲದೆ ಕೇವಲ ಪ್ರಾಯಶ್ಚಿತ್ತದಿಂದ ಸಾಧ್ಯ ಇಲ್ಲ. ಕೇವಲ ನಾವು ಪ್ರಾಯಶ್ಚಿತ್ತ ಕರ್ಮಗಳನ್ನು ಎಷ್ಟು ಮಾಡಿಕೊಂಡ್ರೂ ಕೂಡ ಆ ದುಃಖಕ್ಕೆ ಮೂಲಭೂತವಾದ ಪೂರ್ವ ಕರ್ಮಗಳು ನಾಶವಾಗೋದಿಲ್ಲ.
ಆ ಪೂರ್ವ ಕರ್ಮಗಳೇನಿದ್ದಾವೆ ಪಾಪಕರ್ಮಗಳು, ಅದು ಎರಡು ರೀತಿಯಾಗಿ, ಎರಡೂ ಕರ್ಮ ಅಜ್ಞಾನದಿಂದ ಆಗಿರ್ತದೆ. ಸ್ವಪ್ನದಂತೆ ದುಃಖಕ್ಕೆ ಕಾರಣವಾದಂತಹ ಅಭಿಮಾನ ಏನಿದೆ, ಈ ಅಭಿಮಾನದ ಭ್ರಾಂತಿ, ನಾನು ನನ್ನದು ಅನ್ನೋ ಅಭಿಮಾನದ ಭ್ರಾಂತಿ, ಅದಕ್ಕೆ ನಿವೃತ್ತಿ ಆಗೋದಿಲ್ಲ. ಯಾಕೆ ಅಂದ್ರೆ ಅದಕ್ಕೆ ಕಾರಣವಾದದ್ದು ಈ ಜಡವಾದ ಅಂತಃಕರಣ. ಈ ಜಡವಾದ ಅಂತಃಕರಣ ಎಷ್ಟು ಕಾಲದವರೆಗೆ ಇರ್ತದೋ ಅಷ್ಟು ಕಾಲ ಆ ಅಭಿಮಾನದ ಭ್ರಾಂತಿಯೂ ಇರ್ತದೆ. ಹಾಗಾಗಿ ಆ ಕರ್ಮ ನಾವು ಮಾಡಿದರೂ ಕೂಡ ಪೂರ್ಣವಾಗಿ ನಿವೃತ್ತಿ ಆಗೋದಿಲ್ಲ. ಪೂರ್ವವಾದ ಕರ್ಮ ಅಜ್ಞಾನದಿಂದ ಆಗಿರೋದ್ರಿಂದ ಪ್ರಾಯಶ್ಚಿತ್ತ ಕರ್ಮ ಮತ್ತು ಆ ಹಿಂದಿನ ಕರ್ಮ, ಎರಡೂ ಕರ್ಮಗಳು ಕೂಡ ಅಜ್ಞಾನದಿಂದಲೇ ಆಗಿರ್ತಾವಲ್ವ. ಹಾಗಾಗಿ ಸ್ವಪ್ನದಲ್ಲಿ ಕಂಡಂತಹ ಅನಿಷ್ಟವನ್ನು ನಾವು ಓಡಿಸ್ಬೇಕು ಅಂತ ಆ ಸ್ವಪ್ನದಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ಹೋಗೋದಿಲ್ಲ. ಸ್ವಪ್ನದಲ್ಲೇ ಕಂಡಂತಹ ಅನಿಷ್ಟವನ್ನ ಓಡಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದರೂ ಹೇಗೆ ಸಾಧ್ಯ ಇಲ್ವೋ, ಹಾಗೆ ಎರಡೂ ಕರ್ಮಗಳು, ಒಂದು ಕರ್ಮವನ್ನ ಮತ್ತೊಂದು ಕರ್ಮದಿಂದ ಅದನ್ನ ಕಳೀಬೇಕು ಅಂತ ಪ್ರಯತ್ನ ಮಾಡಿದರೆ ಸಾಧ್ಯ ಇಲ್ಲ ಅಂತ ಅರ್ಥ. ನಮಗೆ ಬಂದಂತಹ ದುಃಖ ಅದು ಪೂರ್ವಕರ್ಮಕ್ಕೆ ಅನುಸಾರವಾಗಿ ಬಂದಿದೆ. ಆ ಪೂರ್ವಕರ್ಮ ಏನಿದೆ, ನಾವು ಮಾಡಿದ ಪೂರ್ವ ಪಾಪಕರ್ಮಗಳು, ಆ ಪಾಪಕರ್ಮಗಳು ಹೋಗಬೇಕು ಅಂತ ಹೇಳಿ ನಾವು ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡಿದರೆ, ಆ ಪ್ರಾಯಶ್ಚಿತ್ತ ಕರ್ಮದಲ್ಲಿಯೂ ಕೂಡ ಹಿಂದೆ ಹೇಳಿದಂತೆ ಅದು ಹರಿಸ್ಮರಣ ಪೂರ್ವಕವಾಗಿ ನಾವು ಮಾಡಿಲ್ಲ. ಆದ್ರಿಂದ ಪ್ರಾಯಶ್ಚಿತ್ತ ಕರ್ಮದಲ್ಲಿಯೂ ದುಃಖ ಇದ್ದೇ ಇರ್ತದೆ. ಹಾಗಾಗಿ ಆ ಎರಡು ಕರ್ಮಗಳು ಅಜ್ಞಾನದಿಂದ ಆಗಿರ್ತವೆ. ಆದ್ರಿಂದ ಎರಡು ಸ್ವಪ್ನದಲ್ಲಿ ಕಂಡ ಅನಿಷ್ಟವನ್ನು ಸ್ವಪ್ನದಲ್ಲೇ ಓಡಿಸ್ಲಿಕ್ಕೆ ಪ್ರಯತ್ನ ಮಾಡಿದಂತೆ ಆಗ್ತದೆ. ಅದು ಹೇಗೆ ಹೋಗೋದಿಲ್ವೋ, ಪೂರ್ಣವಾಗಿ ಸಾಧ್ಯ ಇಲ್ವೋ, ಹಾಗೆ ಈ ಕರ್ಮವು ಕೂಡ ಪೂರ್ಣವಾಗಿ ಹೋಗೋದಿಲ್ಲ, ನಿವೃತ್ತಿ ಆಗೋದಿಲ್ಲ. ನೈಕಾಂತತ ಪ್ರತೀಕಾರ ಕರ್ಮಣಾಂ ಕರ್ಮ ಕೇವಲಂ ದ್ವಯಂ ಹ್ಯವಿದ್ಯೋಪಸೃತಂ ಸ್ವಪ್ನೆ ಸ್ವಪ್ನ ಇವಾನಘ ಅರ್ಥೇ ಹ್ಯವಿದ್ಯಮಾನೇಪಿ ಸಂಸೃತಿರ್ನ ನಿವರ್ತತೆ ಮನಸಾ ಲಿಂಗಭೂತೇನ ಸ್ವಪ್ನೆ ವಿಚರತೋ ಯಥಾ. ಈ ದೇಹಾದಿಗಳಲ್ಲಿ ಜೀವ ನಾನು ನನ್ನದು ಅನ್ನೋ ಒಂದು ಈ ಮಮತ್ವ, ಅಹಂಕಾರ, ಅಭಿಮಾನ ಏನು ಪಡ್ತಾನೆ, ಇದು ವಾಸ್ತವದಲ್ಲಿ ಇಲ್ಲದೆ ಇದ್ರೂ ಕೂಡ ಆ ಆರೋಪ ಪ್ರಯುಕ್ತವಾದ ಈ ಸಂಸಾರ ದುಃಖ ನಿವೃತ್ತಿ ಆಗೋದಿಲ್ಲ. ವಾಸ್ತವಿಕವಾಗಿ ಜೀವನಿಗೆ ಈ ಸಂಸಾರ ಅನ್ನೋದು ಇಲ್ಲ, ಅವನು ಜ್ಞಾನಾನಂದಮಯ. ಆದರೆ ಅವನಿಗೆ ಈ ಸಂಸಾರದಲ್ಲಿ ತಾನು ತನ್ನದು ಅನ್ನೋ ಒಂದು ಅಭಿಮಾನ ಇದೆ. ಈ ಶರೀರ ಅನಾದಿ ಲಿಂಗ ಶರೀರದ ಒಂದು ಮುಖ್ಯ ಭಾಗವಾದ ಜಡವಾದ ಮನಸ್ಸೇನಿದೆ, ಆ ಅಂತಃಕರಣ, ಜಡವಾದ ಅಂತಃಕರಣ ಏನಿದೆ, ಅದರ ನಿಮಿತ್ತವಾಗಿ ಈ ಆರೋಪ ಅಂತನ್ನೋದು ಬಂದಿರತ್ತೆ, ನಾನು ನನ್ನದು ಅನ್ನೋ ಆರೋಪ. ಹಾಗಾಗಿ ಜಡವಾದ ಅಂತಃಕರಣ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಈ ಆರೋಪನೂ ಇರ್ತದೆ. ಆರೋಪ ಅಂತಂದ್ರೆ ನಾನು ನನ್ನದು ಅನ್ನೋ ಆರೋಪ, ಮಮತ್ವ. ಹಾಗಾಗಿ ಅದು ದುಃಖವನ್ನು ಉಂಟು ಮಾಡ್ತಾನೇ ಇರ್ತದೆ. ಅದು ಪೂರ್ತಿ ನಿವೃತ್ತಿ ಆಗೋದೇ ಇಲ್ಲ.
ಸಂಸಾರ ನಿವೃತ್ತಿ ಆಗೋವರೆಗೆ ಈ ಸಂಸಾರದಲ್ಲಿ ಕಾಣುವ ದುಃಖವೂ ಕೂಡ ಪೂರ್ತಿ ನಿವೃತ್ತಿ ಆಗೋದಿಲ್ಲ. ಯಾಕೆ? ಅದು ಅನಾದಿಲಿಂಗದ ಲಿಂಗ ಶರೀರ ಏನಿದೆ, ಅನಾದಿ ಕಾಲದಿಂದ ಇದ್ದಂತಹ ಲಿಂಗ ಶರೀರದ ಒಂದು ಭಾಗ. ಅದು ಜಡವಾದ ಮನಸ್ಸು. ಆ ಜಡವಾದ ಮನಸ್ಸಿನ ನಿಮಿತ್ತಕವಾಗಿಯೇ ಅದರ ನಿಮಿತ್ತವಾಗಿಯೇ ಈ ಆರೋಪ, ನಾನು ನನ್ನದು ಅನ್ನೋ ಆರೋಪ ಅಲ್ಲಿಂದಲೇ ಆಗಿರ್ತದೆ. ಹಾಗಾಗಿ ಅದು ಪೂರ್ತಿ ಹೋಗೋವರೆಗೂ ಈ ದುಃಖ ನಿವೃತ್ತಿ ಆಗೋದಿಲ್ಲ. ಸ್ವಪ್ನದಲ್ಲಿ ಅದಕ್ಕೆ ಸ್ವಪ್ನ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಸ್ವಪ್ನೆ ವಿಚರತೋ ಯಥಾ ಅಂತ. ಸ್ವಪ್ನದಲ್ಲಿ ಅನೇಕ ಪದಾರ್ಥಗಳನ್ನು ನಾವು ನೋಡ್ತೇವೆ. ನೋಡುವಾಗ, ಸ್ವಪ್ನದಲ್ಲಿ ಆ ಪದಾರ್ಥಗಳನ್ನು ನೋಡುವಾಗ, ಅನುಭವಿಸುವಾಗ ನಮಗೆ ಇದು ಸ್ವಪ್ನ ಅಂತ ಗೊತ್ತಿರೋದಿಲ್ಲ. ಎಚ್ಚರದಲ್ಲಿರುವ ಪದಾರ್ಥಗಳೇನಿದ್ದಾವೆ ಆ ಪದಾರ್ಥಗಳೇ ಇದು ಅಂತ ಭ್ರಮ ಬಂದು ಬಿಟ್ಟಿರ್ತದೆ ನಮಗೆ. ಈ ಭ್ರಮೆ ಅದು ಸ್ವಪ್ನದಲ್ಲಿ ಪೂರ್ತಿ ಸ್ವಪ್ನ ಹೋಗೋವರೆಗೂ ಇದ್ದೇ ಇರ್ತದೆ. ಅದು ಸ್ವಪ್ನ ಭ್ರಮೆ ಅದು ನಿವೃತ್ತಿ ಆಗೋವರೆಗೆ ಸ್ವಪ್ನ ಹೋಗೋದೇ ಇಲ್ಲ. ಸ್ವಪ್ನ ಅನ್ನೋದು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಸ್ವಪ್ನದಲ್ಲಿ ಆ ಭ್ರಮೆಯೂ ಹಾಗೇ ಇರ್ತದೆ. ಯಾಕೆ ಅಂದ್ರೆ ಆ ಸ್ವಪ್ನ ಕಾಣೋದು ಯಾವುದರಿಂದ? ಮನಸ್ಸಿನಿಂದ. ಅನಾದಿ ವಾಸನ ಆ ಮನಸ್ಸಿನಲ್ಲಿ ಇರ್ತದೆ. ಮನಸ್ಸಿನಲ್ಲಿ ಎಷ್ಟೋ ಜನ್ಮಗಳ ಸಂಸ್ಕಾರ ಅಂತನ್ನೋದು ಮನಸ್ಸಿನಲ್ಲಿ ಇರೋದ್ರಿಂದ ಆ ಮನಸ್ಸು ಅದನ್ನ ಯಾವುದಾದ್ರೂ ಒಂದನ್ನ ತೋರಿಸ್ತಾನೇ ಇರ್ತದೆ. ಅಲ್ಲಿ ಪ್ರತಿ ದಿವಸ ಆ ಸ್ವಪ್ನವನ್ನ ಕಂಡೇ ಕಾಣ್ತಾನೆ. ಏನೇನೋ ತೋರಿಸ್ತದೆ ಅದು ಸ್ವಪ್ನದಲ್ಲಿ. ಆದರೆ ಅದು ಭ್ರಮೆ ಅನ್ನೋ ಜ್ಞಾನ ಸ್ವಪ್ನದಲ್ಲಿರೋದಿಲ್ಲ. ಅವನಿಗೆ ಎಚ್ಚರ ಆದಮೇಲೆ ಬರ್ತದೆ. ಎಚ್ಚರ ಆದ ಮೇಲೆ ಅಯ್ಯೋ ನಾನು ಕಂಡದ್ದು ಸ್ವಪ್ನದ ಪದಾರ್ಥಗಳು, ನಿಜವಾದದ್ದಲ್ಲ ಅನ್ನೋದು ಆಮೇಲೆ ಗೊತ್ತಾಗ್ತದೆ. ಸ್ವಪ್ನ ಇರೋವರೆಗೂ ಕೂಡ ಅವನಿಗೆ ಆ ಪದಾರ್ಥಗಳು ಸತ್ಯ ಅಂತಾನೆ ತಿಳ್ಕೊಂಡಿರ್ತಾನೆ ಅವನು. ಸ್ವಪ್ನದಲ್ಲಿ ಕಂಡಂತಹ ಪದಾರ್ಥಗಳೆಲ್ಲವೂ ಕೂಡ ಈ ಹೊರಗಿನ ಪದಾರ್ಥಗಳೇ ಅಂತಾನೆ ಭ್ರಮೆ ಇರ್ತದೆ. ಹಾಗರ್ಥ. ಸತ್ಯ ಅಂತ ತಿಳ್ಕೊಂಡಿರ್ತಾನೆ ಅಂದ್ರೆ ಸತ್ಯನೇ, ಸುಳ್ಳಲ್ಲ. ಆದ್ರೆ ಹೊರಗಿನ ಪದಾರ್ಥ ಅಂತ ತಿಳ್ಕೊಳ್ತಾನಲ್ಲ, ಅದು ಸತ್ಯ ಅಲ್ಲ, ಅದು ಭ್ರಮೆ. ಆ ಭ್ರಮೆ ಸ್ವಪ್ನ ಹೋಗೋವರೆಗೂ ಕೂಡ ಇದ್ದೇ ಇರ್ತದೆ. ಅಲ್ಲಿ ಹೊರಗಿನ ಪದಾರ್ಥ ಅಲ್ಲ ಅದು. ಅರ್ಥೇಹಿ ಅವಿದ್ಯಮಾನೇಪಿ ಅಂದ್ರೆ ಹಾಗೆ. ಅದು ಹೊರಗಿನ ಪದಾರ್ಥ ಅಲ್ಲದೆ ಇದ್ರೂ ಕೂಡ ಹೊರಗಿನ ಪದಾರ್ಥವೇ ಅದು ಅಂತ ಭ್ರಮೆ ಮಾತ್ರ ಹೇಗೆ ಇದ್ದೇ ಇರ್ತದೋ ಹಾಗೆ ಈ ದೇಹ ಮೊದಲಾದವುಗಳಲ್ಲಿ ಜೀವನಿಗೆ ನಾನು ನನ್ನದು ಅನ್ನೋ ಒಂದು ಮಮತ್ವ ವಾಸ್ತವಿಕವಾಗಿ ಇಲ್ಲದೇ ಇದ್ರೂ ಅದನ್ನು ಆರೋಪ ಮಾಡ್ತಾನೇ ಇರ್ತಾನ ಅವನು. ಎಲ್ಲಿವರೆಗೆ? ಈ ಲಿಂಗ ಶರೀರ ಇರೋವರೆಗೆ. ಲಿಂಗ ಶರೀರದ ಒಂದು ಮುಖ್ಯ ಭಾಗವಾದಂತಹ ಜಡ ಮನಸ್ಸು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೆ ಆರೋಪ ಇದ್ದೇ ಇರ್ತದೆ. ಈ ಭ್ರಮೆ ಇದ್ದೇ ಇರ್ತದೆ. ಅವನು ನಾನು ನನ್ನದು ಅನ್ನೋ ಮಮತ್ವವನ್ನು ಆರೋಪ ಮಾಡ್ಕೊಳ್ತಾನೆ ಇರ್ತಾನೆ. ಹಾಗಾಗಿ ಅವನಿಗೆ ಈ ಸಂಸಾರ ದುಃಖ ಅನ್ನೋದು ನಿವೃತ್ತಿ ಆಗೋದೇ ಇಲ್ಲ. ಅದು ದುಃಖ ಉಂಟು ಮಾಡ್ತಾನೆ ಇರ್ತದೆ. ಎಲ್ಲಿವರೆಗೆ? ಇದು ಹೋಗೋವರೆಗೆ, ಜಡವಾದ ಅಂತಃಕರಣ ಹೋಗೋವರೆಗೂ ಕೂಡ ಅದು ಭ್ರಮೆ ಅನ್ನೋದು ಪೂರ್ತಿ ನಿವೃತ್ತಿ ಆಗೋದಿಲ್ಲ ಅಂತ ಇಷ್ಟು ಈ 3 ಶ್ಲೋಕಗಳ ಅಭಿಪ್ರಾಯ. ಇಲ್ಲಿ ಸ್ವಪ್ನೆ ವಿಚರತೋ ಯಥಾ, ಸ್ವಪ್ನೆ ಸ್ವಪ್ನ ಇವಾನಘ ಅಂತ 2 ಶ್ಲೋಕಗಳಲ್ಲಿ ಸ್ವಪ್ನದ ದೃಷ್ಟಾಂತವನ್ನು ಕೊಟ್ಟು ಹೇಳಿರೋದನ್ನ ನೋಡಿದರೆ ಮೇಲ್ನೋಟಕ್ಕೆ ಏನನ್ಸತ್ತೆ? ಸ್ವಪ್ನವೂ ಮತ್ತು ಸಂಸಾರವು ಎರಡೂ ಕೂಡ ಅವಿದ್ಯೆಯಿಂದ ಆಗಿರೋದು, ಆದ್ರಿಂದ ಎರಡೂ ಕೂಡ ಮಿಥ್ಯಾ ಅಂತ ಹೇಳಿದಂತೆ ಕಾಣ್ತದೆ ಮೇಲ್ನೋಟಕ್ಕೆ. ಸ್ವಪ್ನವೂ ಅವಿದ್ಯಾಕಲ್ಪಿತ, ಹಾಗಾಗಿ ಸಂಸಾರವೂ ಅವಿದ್ಯಾಕಲ್ಪಿತ. ಸ್ವಪ್ನದಂತೆ ಈ ಸಂಸಾರ ಅಂತ ಸ್ವಪ್ನದಂತೆ ದೃಷ್ಟಾಂತ ಕೊಟ್ಟದ್ದನ್ನು ನೋಡಿದರೆ ಸ್ವಪ್ನವೂ ಅವಿದ್ಯಾಕಲ್ಪಿತ,
ಹಾಗೆ ಅದರಂತೆ ಈ ಸಂಸಾರವು ಕೂಡ ಅವಿದ್ಯಾಕಲ್ಪಿತ ಅಂತ ಮೇಲ್ನೋಟಕ್ಕೆ ಹೇಳಿದಂತೆ ಕಾಣ್ತದೆ. ಕೆಲವು ವ್ಯಾಖ್ಯಾನಕಾರರು ಹಾಗೆ ಅದನ್ನ ತಿಳುಕೊಂಡು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಸೊ ಇದು ಅವಿದ್ಯಾಕಲ್ಪಿತ. ಆದ್ರಿಂದ ಈ ದೇಹಾಭಿಮಾನ ಅದು ಕೂಡ ಅವಿದ್ಯಾಕಲ್ಪಿತ. ಅದರಲ್ಲಿ ದೇಹ ಮೊದಲಾದವುಗಳು ಅವಿದ್ಯಮಾನ ಅಂತ, ಮಿಥ್ಯಾ ಅಂತ ಹೇಳದಂತೆ ಆಯಿತು. ದೇಹಾಭಿಮಾನದಲ್ಲಿಯೂ ಕೂಡ ಈ ದೇಹ ಮೊದಲಾದವುಗಳು ಅವಿದ್ಯಾಕಲ್ಪಿತ, ಮಿಥ್ಯಾ ಅಂತ. ಆದರೆ ಅವಿದ್ಯಾ ಅಂದ್ರೆ ಏನು? ಭಾವರೂಪವಾದ ಅಜ್ಞಾನ ಅಲ್ಲ, ಯಥಾರ್ಥ ಜ್ಞಾನದ ಅಭಾವ. ಎರಡು ರೀತಿಯಾದ ಅಜ್ಞಾನಗಳಿದ್ದಾವೆ. ಜ್ಞಾನದ ಅಭಾವ ಅನ್ನೋದು ಒಂದು ಅಜ್ಞಾನ, ಭಾವರೂಪವಾದ ಒಂದು ಅಜ್ಞಾನ ಇದೆ. ಎರಡು ಅಜ್ಞಾನ ಇದ್ದಾವೆ. ಭಾವರೂಪವಾದ ಅಜ್ಞಾನ ಅಂತ ಹೇಳಬಾರದು, ಯಥಾರ್ಥ ಜ್ಞಾನದ ಅಭಾವ ಅಂತ ಹೇಳಬೇಕು. ಈಗ ಎಚ್ಚರದಲ್ಲಿ ಸ್ಪಷ್ಟವಾಗಿ ನಮಗೆ ದೇಹಾತ್ಮ ವಿವೇಕ ಕಾಣಿಸೋದಿಲ್ಲ, ಇದನ್ನೇ ಅವಿದ್ಯಾ ಅಂತ ಕರೆಯೋದು. ದೇಹ ಅಂತನ್ನೋದು ಸುಳ್ಳಲ್ಲ, ದೇಹ ಇದ್ದೇ ಇದೆ. ದೇಹಕ್ಕೂ ಆತ್ಮಕ್ಕೂ ಇರತಕ್ಕಂತಹ ಭೇದ ಕಾಣ್ತದೆ, ಆದರೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅದು ಸ್ಪಷ್ಟವಾಗಿ ಕಾಣಿಸದೇ ಇರುವಂತೆ ಮಾಡೋದೇನಿದೆ ಅದೇ ಅವಿದ್ಯ. ಅದಕ್ಕೆ ಸ್ವಪ್ನ ದೃಷ್ಟಾಂತ ಕೊಟ್ಟದ್ದು. ಈಗ ಸ್ವಪ್ನದಲ್ಲಿ ಪದಾರ್ಥಗಳನ್ನ ನಾವೇನು ನೋಡ್ತೇವೆ, ಆ ಎಲ್ಲ ಪದಾರ್ಥಗಳು ಕೂಡ ಸುಳ್ಳಲ್ಲ. ಪದಾರ್ಥಗಳೇ ಇಲ್ಲ ಅಂತ ಹೇಳಬಾರದು, ಇದೆ. ಆದರೆ ಆ ಪದಾರ್ಥಗಳು ಈ ಹೊರಗಿನ ಎಚ್ಚರದ ಪದಾರ್ಥಗಳೇ ಅಂತೇನು ನಾವು ಭ್ರಮಿಸ್ಕೊಳ್ತೇವಲ್ಲ, ಅದು ಸುಳ್ಳು ಅಷ್ಟೆ. ಸುಳ್ಳು ಅಂದ್ರೇನು? ಈ ಹೊರಗಿನ ಪದಾರ್ಥ ಅಲ್ಲ, ಅದು ಹೊರಗಿನ ಪದಾರ್ಥವೇ ಅದು. ನಾ ಅದನ್ನೇ ನೋಡ್ತಾ ಇದ್ದೇನೆ, ಇದು ನಂದೇ ಮನೆ, ನಂದೇ ವಸ್ತು ಅಂತ ನಾವೇನು ಭ್ರಮಿಸ್ಕೊಂಡು ಬಿಟ್ಟಿರ್ತೇವೆ ಸ್ವಪ್ನದಲ್ಲಿ. ಆದರೆ ಅದು ನಮ್ದಲ್ಲ, ಈ ಹೊರಗಿನ ಪದಾರ್ಥವೇ ಅದು ಅಲ್ಲ. ಆದ್ರೆ ಅದನ್ನೇ ನಾವು ಭ್ರಮಿಸ್ಕೊಂಡು ಬಿಟ್ಟಿರ್ತೇವೆ. ಆ ಅರ್ಥದಲ್ಲಿ ಅರ್ಥೇ ಅವಿದ್ಯಮಾನೇ ಅಂತ ಹೇಳಿದ್ದಿಲ್ಲಿ ಭಾಗವತ. ಅವಿದ್ಯಮಾನೆ ಅಂದ್ರೆ ಹಾಗೆ, ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಸ್ವಪ್ನದಲ್ಲಿ ಪದಾರ್ಥವೇ ಇಲ್ಲ, ಪೂರ್ತಿ ಮಿಥ್ಯಾ ಅಂತ ಅರ್ಥ ಅಲ್ಲ. ಸ್ವಪ್ನದಲ್ಲಿ ಪದಾರ್ಥ ಇದ್ದೇ ಇದೆ, ಸತ್ಯವೇ. ಅದೆಲ್ಲವೂ ಕೂಡ ವಾಸನಾಮಯವಾದಂತಹ ಮನಸ್ಸಿನ ವಿಕಾರ ರೂಪವಾದಂತಹ ಪದಾರ್ಥಗಳು ಅಲ್ಲಿ ಸೃಷ್ಟಿಯಾಗ್ತದೆ, ಸತ್ಯವೇ ಅದು. ಆದರೆ ಈ ಹೊರಗಿನ ಪದಾರ್ಥ ಅಲ್ಲ, ಅದಕ್ಕೋಸ್ಕರ ಅವಿದ್ಯಮಾನ ಅಂತ ಹೇಳಿದ್ದು. ಅದೇ ರೀತಿ ಸಂಸಾರ, ಈ ಸಂಸಾರವೂ ಕೂಡ ಸತ್ಯವೇ. ಸ್ವಪ್ನ ಹೇಗೆ ಸತ್ಯವೋ ಹಾಗೆ ಈ ಸಂಸಾರವೂ ಸತ್ಯ. ಸಂಸಾರದಲ್ಲಿರ್ತಕ್ಕಂತಹ ಈ ಪದಾರ್ಥಗಳು ಸತ್ಯವೇ, ಈ ದೇಹ ಮೊದಲಾದವುಗಳು ಸತ್ಯವೇ. ಆದರೆ ಸ್ವಪ್ನ ದೃಷ್ಟಾಂತ ಯಾಕೆ ಹಾಗಾದ್ರೆ ಹೇಳಿದ್ದು? ಏನು ಅಭಿಪ್ರಾಯ ಏನು? ಸಂಸಾರ ಸತ್ಯವೇ ಅಂತಾದ್ರೆ ಸ್ವಪ್ನದಂತೆ ಅಂತ ಹೇಳಿದ್ಯಾಕೆ ಅಂತಂದ್ರೆ, ದೇಹ ಮೊದಲಾದವುಗಳು ಸತ್ಯವಾಗಿದ್ರೂ ಕೂಡ ಅದು ವಾಸ್ತವಿಕವಾಗಿ ನಮ್ದಲ್ಲ. ಅವಿದ್ಯಮಾನೇಪಿ ಅಂತಂದ್ರೆ ವಾಸ್ತವಿಕವಾಗಿ ಈ ದೇಹದ ಮೇಲೆ ಇದು ನಂದು, ನಾನು ಅನ್ನೋ ಅಭಿಮಾನ ಏನು ಪಡ್ತೇವಲ್ಲ, ಈ ಅಭಿಮಾನ ಅಂತನ್ನೋದು ಸರಿಯಲ್ಲ. ಆ ಅಭಿಪ್ರಾಯದಲ್ಲಿ ಸ್ವಪ್ನವನ್ನು ದೃಷ್ಟಾಂತ ಕೊಟ್ಟಿದ್ದು. ಈ ಜಾಗೃತ ಅವಸ್ಥೆಯಲ್ಲಿ ಅವಿದ್ಯಮಾನ ಅಂತಂದ್ರೆ ದೇಹ ಮತ್ತು ಆತ್ಮಗಳಿಗೆ ಅಭೇದ ಇದೆ.
ಅಥವಾ ಭೇದ ಇದ್ದರೂ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಹೊರತು ದೇಹಾದಿಗಳು ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ. ಸ್ವಪ್ನದಲ್ಲಿ ಅವಿದ್ಯಮಾನ ಅಂದ್ರೆ ಹಾಗೆ ಎಚ್ಚರದ ಪದಾರ್ಥಗಳ ಅಭೇದ. ಎಚ್ಚರದ ಪದಾರ್ಥಗಳು ಅದೇ ಇದು ಅಂತ ಅಭೇದವನ್ನ ತಿಳ್ಕೊಳ್ತೇವಲ್ಲ, ಹಾಗೆ ಸ್ವಪ್ನ ಪದಾರ್ಥಗಳನ್ನ ಎಚ್ಚರದ ಪದಾರ್ಥಗಳು ಅಂತ ಭ್ರಮಿಸ್ತೇವೆ. ಈ ಅಭೇದ ಇದು ಅವಿದ್ಯಮಾನ ಅಂತ. ಹಾಗೆ ಸಂಸಾರಕ್ಕೆ ಸ್ವಪ್ನ ಸಾಮ್ಯವನ್ನು ಹೇಳಿರೋದು ಈ ಎರಡರಲ್ಲಿಯೂ ಕೂಡ ಯಥಾರ್ಥ ಜ್ಞಾನದ ಅಭಾವ ಇದೆ. ಯಥಾರ್ಥ ಜ್ಞಾನದ ಅಭಾವ ಇದೆ ಅಂತ ಅರ್ಥ, ಹೊರತು ಅಜ್ಞಾನ ಇದೆ, ಭಾವರೂಪವಾದ ಅಜ್ಞಾನ ಇದೆ ಅಂತ ತಿಳ್ಕೊಳ್ಬಾರ್ದು. ಅಜ್ಞಾನದಲ್ಲಿ ಎರಡು ವಿಧ, ಭಾವರೂಪವಾದ ಅಜ್ಞಾನ ಬೇರೆ, ಯಥಾರ್ಥ ಜ್ಞಾನದ ಅಭಾವ ಬೇರೆ. ಇಲ್ಲಿ ಯಥಾರ್ಥ ಜ್ಞಾನದ ಅಭಾವ ಅಷ್ಟೇ ಇಟ್ಕೊಳ್ಬೇಕಿಲ್ಲಿ. ಸ್ವಪ್ನದಲ್ಲಿ ಕಾಣುವ ಪದಾರ್ಥ ಮತ್ತು ಸಂಸಾರದಲ್ಲಿ ನೋಡುವ ಈ ಅಭಿಮಾನ, ಈ ಎರಡೂ ಕೂಡ, ಎರಡರಲ್ಲಿಯೂ ಕೂಡ ಅಜ್ಞಾನ ಇದೆ ಅಂದ್ರೇನು, ಯಥಾರ್ಥ ಜ್ಞಾನದ ಅಭಾವ ಇದೆ. ಇದನ್ನೇ ಅವಿದ್ಯಮಾನ ಅವಿದ್ಯಮಾನ ಅನ್ನೋ ಶಬ್ದದಿಂದ ಕರೆದದ್ದು. ಇಷ್ಟು ಅಭಿಪ್ರಾಯವನ್ನ ನಮಗೆ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಷಾಡ್ಗುಣ್ಯ ಎಂಬ ಗ್ರಂಥದ ನಮಗೆ ದೃಷ್ಟಾಂತವನ್ನ ಕೊಟ್ಟು ತಿಳಿಸ್ತಾ ಇದ್ದಾರೆ. ಸಂಸ್ಕೃತೆ ಸ್ವಪ್ನ ಸಾಮ್ಯಂತು ಯಥಾರ್ಥ ಜ್ಞಾನ ವರ್ಜನಂ ಇತಿ ಚ ಜಾಗ್ರತ್ಯವಿದ್ಯಮಾನಂತು ದೇಹಾತ್ಮತ್ವಾದಿ ಕೇವಲಂ ಅವಿದ್ಯಮಾನಂ ಸ್ವಪ್ನೆ ತು ಜಾಗ್ರತ್ವಜ್ಞಾನಮೇವ ಚ ಇತಿ ಷಾಡ್ಗುಣ್ಯೇ ಅಂತ. ಷಾಡ್ಗುಣ್ಯ ಅಂತನ್ನೋ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ, ಜಾಗ್ರತ್ಯವಿದ್ಯಮಾನಂತು, ಜಾಗರದಲ್ಲಿ ಅವಿದ್ಯಮಾನ ಅಂತಂದ್ರೆ ದೇಹಾತ್ಮತ್ವಾದಿ ಕೇವಲಂ ಅವಿದ್ಯಮಾನಂ, ದೇಹ ಮತ್ತು ಆತ್ಮಗಳಿಗೆ ಅಭೇದ ಅಥವಾ ಭೇದ ಜ್ಞಾನ ಇದ್ದರೂ ಸ್ಪಷ್ಟವಾಗಿ ಇಲ್ಲ ಅಂತರ್ಥ. ನಾನೇ ಅಂತ ಜ್ಞಾನ ಇರ್ತದೆ, ದೇಹಾತ್ಮಗಳಿಗೆ ಅಭೇದ ಜ್ಞಾನ ಇರ್ತದೆ, ಅಥವಾ ಇದ್ದರೂ ಸ್ಪಷ್ಟವಾಗಿ ಇರೋದಿಲ್ಲ. ನನ್ನ ಶರೀರ ಅಂತ ಹೇಳ್ತೀವಿ ನಿಜ, ಆದರೆ ಸ್ಪಷ್ಟವಾಗಿ ದೇಹಾತ್ಮಗಳಿಗೆ ಭೇದ ಕಾಣಿಸೋದಿಲ್ಲ. ಅವಿದ್ಯಮಾನಂ ಸ್ವಪ್ನೇತು ಜಾಗ್ರತ್ವ ಜ್ಞಾನಮೇವ ಚ. ಹಾಗೆ ಸ್ವಪ್ನದ ಪದಾರ್ಥಗಳು ಅವಿದ್ಯಮಾನ ಅಂತಂದ್ರೆ ಎಚ್ಚರದ ಪದಾರ್ಥಗಳ ಅಭೇದ ಮಾತ್ರ. ಸ್ವಪ್ನ ಪದಾರ್ಥಗಳನ್ನ ಎಚ್ಚರದ ಪದಾರ್ಥಗಳು ಅಂತ ಭ್ರಮಿಸ್ತೇವೆ. ಈ ಅಭೇದ ಅನ್ನೋದು ಅವಿದ್ಯಮಾನ ಅಂತ ಈ ರೀತಿ ಷಾಡ್ಗುಣ್ಯ ಗ್ರಂಥ ಹೇಳಿದೆ. ಅದೇ ತರ ಸಂಸ್ಕೃತೇ ಸ್ವಪ್ನ ಸಾಮ್ಯಂತು ಯಥಾರ್ಥ ಜ್ಞಾನ ವರ್ಜನಂ, ಈ ಸಂಸಾರಕ್ಕೂ ಕೂಡ ಸ್ವಪ್ನದ ಸಾಮ್ಯವನ್ನ ಕೊಟ್ಟಿರೋದು ಯಥಾರ್ಥ ಜ್ಞಾನ ವರ್ಜನ ಅಂದ್ರೆ ಯಥಾರ್ಥ ಜ್ಞಾನದ ಅಭಾವ ಅನ್ನೋ ಅಭಿಪ್ರಾಯದಿಂದ. ಸ್ವಪ್ನದಲ್ಲಿ ಹೇಗೆ ಯಥಾರ್ಥ ಜ್ಞಾನ ಇರೋದಿಲ್ವೋ, ಹೊರಗಿಂದೇ ಇದು ಅಂತ ತಿಳ್ಕೊಂಡ್ ಬಿಡ್ತೇವೋ, ಹಾಗೆ ಈ ಸಂಸಾರದಲ್ಲಿಯೂ ಕೂಡ ದೇಹ ಮೊದಲಾದವುಗಳನ್ನ ಇದು ನಾನು ನನ್ನದು ಅನ್ನೋ ಅಭಿಮಾನವನ್ನು ಪಡ್ತೇವೆ. ಇಲ್ಲದೆ ಇರುವಂತಹ ಅಭಿಮಾನ ಬರ್ತದೆ ಅಂತ ಈ ಅಭಿಪ್ರಾಯದಲ್ಲಿ ಸ್ವಪ್ನ ದೃಷ್ಟಾಂತವನ್ನ ಕೊಟ್ಟಿದ್ದಾರೆ ಅಂತ ಇಟ್ಟುಕೊಳ್ಬೇಕು. ಈ ನಿರ್ಣಯವನ್ನ ಶ್ರೀಮದ್ ಆಚಾರ್ಯರು ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ನೈಕಾಂತತ ಪ್ರತೀಕಾರಃ ಕರ್ಮಣಾಂ ಕರ್ಮ ಕೇವಲಂ ದ್ವಯಂ ಹ್ಯವಿದ್ಯೋಪಸೃತಂ ಸ್ವಪ್ನೆ ಸ್ವಪ್ನ ಇವಾನಘ ಅರ್ಥೇ ಹ್ಯವಿದ್ಯಮಾನೇಪಿ ಸಂಸೃತಿರ್ನ ನಿವರ್ತತೆ ಮನಸಾ ಲಿಂಗಭೂತೇನ ಸ್ವಪ್ನೆ ವಿಚರತೋ ಯಥಾ ಅಥಾತ್ಮನೋರ್ಥಭೂತಸ್ಯ ಯತೋನರ್ಥ ಪರಂಪರಾ ಸಂಸೃತಿಸ್ತದ್ವ್ಯವಚ್ಛೇದೋ ಭಕ್ತ್ಯಾ ಪರಮಯಾ ಹರೌ. ಆದ್ದರಿಂದ ಈ ಸ್ವಪ್ನ ಪದಾರ್ಥಗಳಂತೆ
ನಾವು ನಮ್ಮ ದೇಹ ಮೊದಲಾದವುಗಳ ಮೇಲೆ ಅಭಿಮಾನ ಪಡ್ತೇವೆ. ನಾನು ನನ್ನದು ಅನ್ನೋ ಅಭಿಮಾನ. ಈ ಅಭಿಮಾನ ಇರೋವರೆಗೂ ಕೂಡ ಸಂಸಾರದ ದುಃಖ ಅಂತ ಅನ್ನೋದು ನಮಗೆ ಇದ್ದೇ ಇರ್ತದೆ. ಆ ದುಃಖ ಪೂರ್ಣವಾಗಿ ಪರಿಹಾರ ಆಗೋದಿಲ್ಲ. ಆ ಕಾರಣದಿಂದ ಸ್ವತಃ ಜ್ಞಾನಾನಂದ ರೂಪನಾಗಿರ್ತಕ್ಕಂತಹ ಆತ್ಮನಿಗೆ ಈ ದುಃಖ ಪೂರ್ಣವಾಗಿ ಪರಿಹಾರ ಆಗಬೇಕು ಅಂದ್ರೆ ಏನಾಗಬೇಕು? ಈ ಸಂಸಾರಕ್ಕೆ ಕಾರಣವಾದ ಲಿಂಗ ಶರೀರ ಹೋಗಬೇಕು. ಆ ಲಿಂಗ ಶರೀರಕ್ಕೆ ಅಂಟುಕೊಂಡಿರ್ತಕ್ಕಂತಹ ಜಡವಾದ ಅಂತಃಕರಣ ದೂರ ಆಗಬೇಕು. ಅಲ್ಲಿವರೆಗೆ ಅವನಿಗೆ ಈ ದುಃಖ ಪೂರ್ಣವಾಗಿ ಪರಿಹಾರ ಆಗೋದೇ ಇಲ್ಲ. ಯಾವ ಕರ್ಮದಿಂದಲೂ ಕೂಡ ಪೂರ್ಣ ಪರಿಹಾರ ಅಂತನ್ನೋದಿಲ್ಲ. ಆದ್ರಿಂದ ಏನಾಗಬೇಕು? ಅದಕ್ಕೆ ಮೂಲಭೂತವಾದ ಲಿಂಗ ಶರೀರದ ಮನಸ್ಸು ದೂರ ಆಗಬೇಕು. ಇದು ಯಾವುದರಿಂದ ಆಗತ್ತೆ? ಆ ಲಿಂಗ ಶರೀರದಲ್ಲಿರುವ ಮನಸ್ಸು ಅಂತಃಕರಣ ಅದಿರೋವರೆಗೂ ಸಂಸಾರದಲ್ಲಿ ದುಃಖ ಇದ್ದೇ ಇರ್ತದೆ ಅಂದ ಮೇಲೆ ಅದನ್ನು ನಾವು ತೆಗಿಬೇಕು. ಮೂಲ ಕಾರಣವನ್ನ ಹುಡುಕಿ ಆ ಮೂಲ ಕಾರಣವನ್ನ ಕಿತ್ತೊಗೆದ್ರೆ ಆವಾಗ ನಮಗೆ ದುಃಖ ಅಂತನ್ನೋದು ತಾನಾಗೆ ಪರಿಹಾರ ಆಗ್ತದೆ. ಆ ಮೂಲವಾದ ಮನಸ್ಸನ್ನ ದೂರ ಮಾಡಬೇಕು ಅಂತಾದ್ರೆ ಅದಕ್ಕೆ ಒಂದೇ ಒಂದು ಉಪಾಯ. ಅದ್ಯಾವುದು ಅಂದ್ರೆ ಭಗವಂತನಲ್ಲಿ ಭಕ್ತಿ. ಭಕ್ತ್ಯ ಪರಮಯ ಹರೌ ಅಂತ ಹೇಳ್ತಾ ಇದ್ದಾರೆ. ಪರಮಯ ಭಕ್ತ್ಯ ಹರೌ ಪರಮಯ ಭಕ್ತ್ಯ, ಭಗವಂತನಲ್ಲಿ ದೃಢವಾದ ಭಕ್ತಿ ಅದು ಒಂದೇ ಇದನ್ನ ದೂರ ಮಾಡಲಿಕ್ಕೆ ಸಾಧ್ಯ, ಬೇರೆ ಇನ್ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಎಷ್ಟೇ ಪ್ರಾಯಶ್ಚಿತ್ತಗಳನ್ನ ನೀವು ಮಾಡಿಕೊಂಡ್ರೂ ಕೂಡ ಅದು ಉಳಿದೇ ಬಿಡ್ತದೆ. ಪೂರ್ಣವಾಗಿ ಅದನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿರೋ ಒಂದೇ ಕಾರಣ, ಜಡವಾದ ಅಂತಃಕರಣ ನಾಶ ಆಗಬೇಕು. ಅದಕ್ಕಿರೋ ಉಪಾಯ ಭಕ್ತಿ, ಭಗವಂತನಲ್ಲಿ ದೃಢವಾದ ಭಕ್ತಿ. ಅಥಾತ್ಮನೋರ್ಥಭೂತಸ್ಯ ಯತೋ ಅನರ್ಥ ಪರಂಪರಾ ಸಂಸೃತಿಸ್ತದ್ವ್ಯವಚ್ಛೇದೋ ಭಕ್ತ್ಯಾ ಪರಮಯಾ ಹರೌ. ವಾಸುದೇವೇ ಭಗವತಿ ಭಕ್ತಿಯೋಗಃ ಸಮಾಹಿತಃ ಸಧ್ರೀಚೀನೇನ ವೈರಾಗ್ಯಂ ಜ್ಞಾನಂ ಚ ಜನಯಿಷ್ಯತಿ. ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಶ್ಲೋಕ ಇದು. ನಾವು ಏನು ಮಾಡಬೇಕು ಹಾಗಾದ್ರೆ? ನಮಗೆ ಭಗವಂತನಲ್ಲಿ ಭಕ್ತಿ ಬರಬೇಕು, ನಿರ್ಮಲವಾದ ಭಕ್ತಿ. ಆ ಭಕ್ತಿಯಲ್ಲಿ ಕಶ್ಮಲ ಇರಬಾರದು. ಅಂತಹ ಭಕ್ತಿಯನ್ನ ವಾಸುದೇವನಲ್ಲಿ ನಾವು ಮಾಡಬೇಕು. ಯಾರು ಸಮಾಹಿತನಾಗಿ ಸಧ್ರೀಚೀನೇನ ನಿರ್ಮಲವಾದ ಮನಸ್ಸಿನಿಂದ ಯಾವ ಕಾಮನೆಗಳನ್ನು ಕೂಡ ಇಟ್ಟುಕೊಳ್ಳದೆ ಯಾರು ಭಗವಂತನಲ್ಲಿ ವಾಸುದೇವನಲ್ಲಿ ಭಕ್ತಿಪೂರ್ವಕವಾದ ಧ್ಯಾನವನ್ನ ಮಾಡ್ತಾರೋ ಅಂಥವರಿಗೆ ಆ ಭಕ್ತಿ ವೈರಾಗ್ಯವನ್ನ ಮತ್ತು ಜ್ಞಾನವನ್ನ ಉಂಟು ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ವಾಸುದೇವನಾದ ಭಗವಂತನಲ್ಲಿ ಭಕ್ತಿಪೂರ್ವಕವಾದ ಧ್ಯಾನ ಮಾಡಬೇಕು. ಆವಾಗ ಈ ಧ್ಯಾನ ಅಂತನ್ನೋದು ದೃಢವಾದ ಭಕ್ತಿ ಅದು ಮಾತ್ರ ಸಾಧ್ಯ ಅಂತ ಹೇಳಿದ್ರು. ಬೇರೆ ಕಡೆಯಲ್ಲಿ ವೈರಾಗ್ಯ ಮತ್ತು ಜ್ಞಾನಗಳನ್ನ ಹೇಳಿದ್ದಾರೆ. ನೀವು ಭಕ್ತಿ ಮಾತ್ರ ಹೇಳ್ತಾ ಇದ್ದೀರಲ್ಲ ಅಂತ ನಮಗೆ ಪ್ರಶ್ನೆ ಬರಬಹುದು. ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಮೂರೂ ಬೇಕು. ಇಲ್ಲೇನು ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ?
ಭಕ್ತ್ಯಾ ಪರಮಯಾ ಹರೌ ಅಂತ ಅಷ್ಟೇ ಹೇಳಿದರು. ಭಕ್ತಿಯಿಂದಲೇ ಅದೊಂದೇ ಉಪಾಯ, ಅದು ಬಿಟ್ಟು ಬೇರೆ ಉಪಾಯ ಇಲ್ಲ ಅಂತ. ಭಗವಂತನಲ್ಲಿ ಹರೌ ಪರಮಯಾ ಭಕ್ತ್ಯ, ಶ್ರೇಷ್ಠವಾದ ಭಕ್ತಿಯನ್ನ ಮಾಡೋದ್ರಿಂದ ಈ ಸಂಸಾರ ನಾಶವಾಗ್ತದೆ ಅಂತ ಹೇಳಿದರು. ತಕ್ಷಣದಲ್ಲಿ ಪ್ರಶ್ನೆ ಬರ್ತದೆ, ಅಲ್ಲ ಜ್ಞಾನ ಮತ್ತು ವೈರಾಗ್ಯ ಬೇಡವಾ? ಅದು ಬೇಕು ಅಂತ ಬೇರೆ ಕಡೆಗೆಲ್ಲ ಹೇಳಿದಾರಲ್ಲ ಶಾಸ್ತ್ರಗಳಲ್ಲಿ. ವೈರಾಗ್ಯ ಮತ್ತು ಜ್ಞಾನ ಹೇಳಲಿಲ್ಲ ನೀವು, ಬರೇ ಭಕ್ತಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಇದು. ನೀವು ಭಗವಂತನಲ್ಲಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ಯಾವ ಕಾಮನೆಗಳನ್ನು ಇಟ್ಟುಕೊಳ್ಳದೆ ನಿಷ್ಕಾಮವಾದ ಧ್ಯಾನವನ್ನ, ಭಗವಂತನಲ್ಲಿ ಭಕ್ತಿಪೂರ್ವಕವಾದ ಧ್ಯಾನವನ್ನ ಮಾಡಿದರೆ ಆ ಧ್ಯಾನವೇ ನಮಗೆ ವೈರಾಗ್ಯವನ್ನೂ ಉಂಟು ಮಾಡುತ್ತದೆ. ಈ ಸಂಸಾರದಲ್ಲಿ ಆ ಭಗವಂತನ ಜ್ಞಾನವನ್ನೂ ಅದು ತಂದು ಕೊಡುತ್ತದೆ. ಜ್ಞಾನಂಚ ಜನಯಿಷ್ಯತಿ, ವೈರಾಗ್ಯಂ ಮತ್ತು ಜ್ಞಾನಂಚ ಎರಡನ್ನೂ ಅದೇ ಉಂಟು ಮಾಡಿಕೊಡ್ತದೆ. ಯಾವುದು? ಭಕ್ತಿ ಯೋಗ. ಎಂತಹ ಭಕ್ತಿ ಯೋಗ? ಸಮಾಹಿತ ವಾಸುದೇವೇ ಭಗವತಿ ಸಮಾಹಿತ ಭಕ್ತಿ ಯೋಗ, ಉತ್ತಮವಾದ ಭಕ್ತಿ ಯೋಗ. ಅದೇನು ಉತ್ತಮತ್ವ ಅಂದ್ರೆ? ಉತ್ತಮವಾದ ಭಕ್ತಿ ಯೋಗ ಅಂದ್ರೆ ಎಂಥದ್ದದು ಅಂದ್ರೆ, ಸಧ್ರೀಚೀನೇನ ಅಂತ ಅಂದ್ರೆ ನಿರ್ಮಲವಾದ ಅಂತಃಕರಣ. ಪ್ರಾಣಾಯಾಮಾದಿಗಳು ಏನಿದ್ದಾವೆ ಅವುಗಳಿಂದ ಅಂದ್ರೆ ಯಮ ನಿಯಮ ಮೊದಲಾದವುಗಳೇನು ಹಿಂದೆ ಎಲ್ಲ ಹೇಳಿದ್ದಾರಲ್ಲ ಧ್ಯಾನದ ಪ್ರಕ್ರಿಯೆಗಳು, ಆ ಪ್ರಕಾರವಾಗಿ ಧ್ಯಾನವನ್ನು ಮಾಡಿದಾಗ ಅದೇನು ಮಾಡ್ತದೆ? ಅಂತಃಕರಣದಲ್ಲಿರ್ತಕ್ಕಂತಹ ಮಲವನ್ನೆಲ್ಲ ಸುಟ್ಟು ಹಾಕಿಬಿಡ್ತದೆ ಯಮನಿಯಮಗಳು. ಪ್ರಾಣಾಯಾಮಾದಿ ಯಮನಿಯಮಗಳನ್ನು ನಾವು ಚೆನ್ನಾಗಿ ಸಂಪಾದನೆ ಮಾಡಿದರೆ ಅದು ನಮ್ಮ ಒಳಗೆ ಇರುವ ಪಾಪಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಅದೇ ಸಧ್ರೀಚೀನೇನ ಅಂತಂದ್ರೆ ಆ ಅಭಿಪ್ರಾಯ. ಆ ರೀತಿಯಲ್ಲಿ ಎಲ್ಲ ಮನಸ್ಸಿನ ಪಾಪಗಳನ್ನೆಲ್ಲ ಸುಟ್ಟುಕೊಂಡು ನಿಷ್ಕಲ್ಮಶವಾದ ಮನಸ್ಸಿನಿಂದ ನಿಷ್ಕಾಮನೆಯಿಂದ ಮಾಡುವ ಧ್ಯಾನ, ಅದು ನಮಗೆ ಈ ಸಂಸಾರದಲ್ಲಿ ವೈರಾಗ್ಯವನ್ನು ಮತ್ತು ಭಗವಂತನಲ್ಲಿ ಭಕ್ತಿಯನ್ನು ಎರಡನ್ನೂ ಕೂಡ ಅದು ಉಂಟು ಮಾಡಿ ಕೊಡ್ತದೆ. ವಾಸುದೇವೇ ಭಗವತಿ ಭಕ್ತಿಯೋಗ ಸಮಾಹಿತಃ ಸಧ್ರೀಚೀನೇನ ವೈರಾಗ್ಯಂ ಜ್ಞಾನಂ ಚ ಜನಯಿಷ್ಯತಿ. ಸೋಚಿರಾದೇವರಾಜರ್ಷೇ ಸ್ಯಾದಚ್ಯುತ ಕಥಾಶ್ರಯಃ ಶೃಣ್ವತ ಶ್ರದ್ಧಾನಸ್ಯ ನಿತ್ಯದಾ ಸ್ಯಾದಧೀಯತಃ. ಹಾಗಾದ್ರೆ ಭಕ್ತಿಯೋಗ ಮಾಡಬೇಕು ಅಂತ ತಿಳಿಸಿದ ಹಾಗಾಯ್ತು. ಆ ಭಕ್ತಿಯೋಗವೇ ನಮಗೆ ಮುಂದೆ ವೈರಾಗ್ಯವನ್ನು ಉಂಟು ಮಾಡ್ತದೆ, ಜ್ಞಾನವನ್ನು ಹುಟ್ಟಿಸ್ತದೆ ಅಂತ ಹೇಳಿದರು. ಈ ಭಕ್ತಿಯೋಗ, ವಾಸುದೇವೇ ಭಗವತಿ ಭಕ್ತಿಯೋಗ, ಆ ಭಗವಂತನಾದ ವಾಸುದೇವನಲ್ಲಿ ಭಕ್ತಿಯನ್ನ ಮಾಡಬೇಕು, ನಿರ್ಮಲವಾದ ಭಕ್ತಿ, ನಿಷ್ಕಾಮನವಾದ ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿದ್ರಿ. ಇದು ಹೇಗುಂಟಾಗ್ತದೆ ಅದನ್ನ ಹೇಳ್ರಿ ನಮಗೆ ಅಂತ ಪ್ರಶ್ನೆ ಬರ್ತದೆ ಇವಾಗ. ಈ ಭಕ್ತಿಯೋಗದ ಸಾಧನೆ ಅದು ಹೇಗೆ ಅದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಭಕ್ತಿಯೋಗ ನಮಗೆ ಬರಬೇಕು ಅಂತಾದರೆ ಅದಕ್ಕೇನು ಸಾಧನ ಗೊತ್ತಾ? ಅದಕ್ಕೆ ನೀವು ಭಗವಂತನ ಮಹಾತ್ಮ್ಯಗಳನ್ನ ಕೇಳ್ತಾ ಇರಬೇಕು. ಹರಿಕಥಾಶ್ರವಣ, ಅಚ್ಯುತ ಕಥಾಶ್ರಯ, ಭಗವಂತನ ಕಥೆಗಳನ್ನ ಮೇಲಿಂದ ಮೇಲೆ ಕೇಳ್ತಾ ಇರಬೇಕು. ಅದೇ ಮೂಲ. ನಿತ್ಯ ಹರಿಕಥಾಶ್ರವಣ ಮಾಡಬೇಕು. ಶ್ರದ್ಧೆಯಿಂದ ಭಗವಂತನ ಕಥೆಗಳನ್ನ, ಭಗವಂತನ ಮಹಾತ್ಮ್ಯಗಳನ್ನ
ಶ್ರವಣ ಮಾಡ್ತಾ ಇದ್ದರೆ, ಅಧ್ಯಯನ ಮಾಡ್ತಾ ಇದ್ದರೆ ಅದು ತಾನಾಗಿಯೇ ನಿಮಗೆ ಭಕ್ತಿ ಯೋಗವನ್ನು ಉಂಟು ಮಾಡ್ತದೆ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದಾರೆ. ಈ ಸಂಸಾರದಲ್ಲಿರುವ ದುಃಖ ನೀವು ಏನೇ ಪ್ರಾಯಶ್ಚಿತ್ತಗಳನ್ನ ಮಾಡಿಕೊಂಡ್ರೂ ಅದರಲ್ಲೂ ದುಃಖ ಇದೆ, ಪ್ರಾಯಶ್ಚಿತ್ತದಲ್ಲೂ ಕೂಡ ದುಃಖ ಇದೆ. ಹಾಗಾಗಿ ಎಷ್ಟೇ ಪ್ರಾಯಶ್ಚಿತ್ತ ನೀವು ಕರ್ಮಗಳನ್ನು ಮಾಡಿದರೂ ಒಂದು ಕರ್ಮದಿಂದ ಮತ್ತೊಂದು ಕರ್ಮವನ್ನ ತೊಳೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆ ಪೂರ್ವಕರ್ಮ ಪಾಪಗಳು ಏನಿದ್ದಾವೆ ಆ ಪಾಪಗಳು ಅದು ಮತ್ತೊಂದು ಪ್ರಾಯಶ್ಚಿತ್ತ ರೂಪವಾದ ಕರ್ಮಗಳಿಂದ ಎಷ್ಟೇ ನೀವು ಪ್ರಯತ್ನ ಪೂರ್ವಕವಾಗಿ ಮಾಡಿದರೂ ಹಾಗೆ ಉಳ್ಕೊಂಡೇ ಬಿಡ್ತದೆ. ಹಾಗಾಗಿ ಪೂರ್ಣವಾಗಿ ತೆಗಿಬೇಕು ಅಂದ್ರೆ ಅದಕ್ಕೆ ಮೂಲ ಕಾರಣ ಏನೋ ಅದನ್ನು ನೋಡಬೇಕು. ಮೂಲ ಕಾರಣ ಯಾವುದು? ಜಡವಾದ ಅಂತಃಕರಣ, ಅನಾದಿಯಾದ ಲಿಂಗ ಶರೀರಕ್ಕೆ ಅಂಟುಕೊಂಡಿರ್ತಕ್ಕಂತಹ ಜಡವಾದ ಅಂತಃಕರಣ ತನ್ಮೂಲಕವಾಗಿಯೇ ಬಂದದ್ದಾದ್ರಿಂದ ಅದನ್ನ ನಾವು ತೆಗೆಯೋವರೆಗೆ ಅದು ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಈ ಸಂಸಾರ ದುಃಖ ತಪ್ಪಿದ್ದಲ್ಲ. ಅದನ್ನ ತೊಡೆದು ಹಾಕಬೇಕು ಅಂದ್ರೆ ಏನು ಮಾಡಬೇಕು? ಅದಕ್ಕೆ ಹರಿಭಕ್ತಿ ಒಂದೇ ಕಾರಣ. ಆ ಹರಿಭಕ್ತಿ ಹೇಗಿರಬೇಕು? ನಿರ್ಮಲವಾಗಿರಬೇಕು, ನಿಷ್ಕಲ್ಮಶವಾಗಿರಬೇಕು, ನಿಷ್ಕಾಮನೆಯಿಂದ ಕೂಡಿರಬೇಕು. ಅಂತಹ ಹರಿಭಕ್ತಿಯಿಂದ ಮಾತ್ರ ಸಾಧ್ಯ. ಆ ಹರಿಭಕ್ತಿಯೇ ಅವನಿಗೆ ಜ್ಞಾನವನ್ನು ಉಂಟು ಮಾಡಿಕೊಡ್ತದೆ, ಈ ಸಂಸಾರದಲ್ಲಿ ವೈರಾಗ್ಯವನ್ನು ಉಂಟು ಮಾಡಿಕೊಡ್ತದೆ. ಹಾಗಾಗಿ ಆ ಹರಿಭಕ್ತಿ ಪೂರ್ವಕವಾಗಿ ಧ್ಯಾನ ಮಾಡಬೇಕು. ಆ ಹರಿಭಕ್ತಿ ಹೇಗೆ ಬರ್ತದೆ ಅಂದ್ರೆ ಅದಕ್ಕೆ ಕಾರಣ ಭಗವಂತನ ಕಥಾಶ್ರವಣ. ನಿತ್ಯ ಭಗವತ್ ಕಥೆಗಳನ್ನ ಕೇಳಬೇಕು. ಸೋ ಅಚಿರಾದೇವ ರಾಜರ್ಷೇ ಸ್ಯಾದ್ ಅಚ್ಯುತ ಕಥಾಶ್ರಯ. ಅಚ್ಯುತ ಕಥಾಶ್ರಯ ಶೃಣ್ವತಃ ಶ್ರದ್ಧಾನಸ್ಯ ನಿತ್ಯದ. ಪ್ರತಿನಿತ್ಯ ಶ್ರದ್ಧೆಯಿಂದ ಭಗವಂತನ ಕಥೆಗಳನ್ನ, ಭಗವಂತನ ಮಹಾತ್ಮ್ಯಗಳನ್ನ ಕೇಳ್ತಾ ಇದ್ದರೆ, ಅಧ್ಯಯನವನ್ನ ಅಧೀಯತಃ ಶಾಸ್ತ್ರಗಳಲ್ಲಿ ಬಂದಂತಹ ಆ ಭಗವಂತನ ಚರಿತ್ರೆಗಳನ್ನ ಅಧ್ಯಯನ ಮಾಡ್ತಾ ಇದ್ರೆ, ಭಗವಂತನ ಕಥೆಗಳನ್ನ ಕೇಳ್ತಾ ಇದ್ರೆ, ಶ್ರದ್ಧೆಯಿಂದ ಯಾರು ಶ್ರವಣ ಮಾಡ್ತಾರೋ ಅಂಥವರಿಗೆ ಅಚಿರಾದೇವ, ಬಹಳ ಟೈಮ್ ತಗೊಳ್ಳೋದಿಲ್ಲ ಅಂತಾರೆ. ಆ ಭಗವತ್ ಕಥಾಶ್ರವಣ ಮಾಡ್ತಾ ಇದ್ರೆ ಕೂಡಲೇ ಭಕ್ತಿ ಬರ್ತದೆ. ಭಗವತ್ ಕಥಾಶ್ರವಣ, ಶಾಸ್ತ್ರಗಳ ಅಧ್ಯಯನ ಅದನ್ನ ನಿತ್ಯ ಮಾಡ್ತಾ ಇದ್ರೆ ಅದು ಕೂಡಲೇ ಭಗವದ್ಭಕ್ತಿಯನ್ನ ಉಂಟು ಮಾಡ್ತದೆ. ಅಚಿರಾದೇವ, ಎಲೆ ರಾಜರ್ಷೇ ಅಂತ ನಾರದರು ರಾಜರ್ಷೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಎಲೆ ರಾಜರ್ಷಿ, ಅಚಿರಾದೇವ ಸ್ಯಾತ್, ಬಹಳ ಬೇಗನೆ ಭಗವದ್ಭಕ್ತಿಯನ್ನ ಉಂಟು ಮಾಡ್ತದೆ ಅದು. ತೋಚಿರಾದೇವ ರಾಜರ್ಷೇ ಸ್ಯಾದಚ್ಯುತ ಕಥಾಶ್ರಯ ಶೃಣ್ವತ ಶ್ರದ್ಧಾನಸ್ಯ ನಿತ್ಯದಾ ಸ್ಯಾದಧೀಯತಃ. ಅದಕ್ಕೇನು ಮಾಡಬೇಕು? ಹರಿಕಥಾಶ್ರವಣ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ, ಯತ್ರ ಭಾಗವತಾ ರಾಜನ್ ಸಾಧವೋ ವಿಶದಾಶಯಾ ಭಗವದ್ಗುಣಾನುಕಥನ ಶ್ರವಣಾವ್ಯಗ್ರಚೇತಸಃ. ಭಗವಂತನ ಕಥೆಗಳನ್ನ ಕೇಳಲಿಕ್ಕೆ, ಆ ಭಗವಂತನ ಗುಣಗಳನ್ನ ಯಾರು ಬಲ್ಲವರು ಹೇಳ್ತಾರೋ ಅಲ್ಲಿಗೆ ಹೋಗಬೇಕು. ಭಗವದ್ಭಕ್ತರ ಸಮಾಗಮ, ಸಜ್ಜನರೆಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಭಗವದ್ಭಕ್ತರಾದ ಸಜ್ಜನರಲ್ಲಿ ನಿರ್ಮಲವಾದ ಆ ಭಗವಂತನ ಗುಣಗಳನ್ನ ಕೇಳಬೇಕು. ಅದಕ್ಕೆ ಎಲ್ಲೆಲ್ಲೋ ಹೋಗಬಾರದು ನೀವು. ಭಗವಂತನ ಕಥಾಶ್ರವಣ ಮಾಡಲಿಕ್ಕೆ ಯಾರು ಶುದ್ಧವಾದ ಅಂತಃಕರಣದಿಂದ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಭಗವಂತನ ಕಥೆಗಳನ್ನ ಹೇಳೋದ್ರಲ್ಲೇ ಕೇಳೋದ್ರಲ್ಲೇ ಆಸಕ್ತರಾಗಿರ್ತಾರಲ್ಲ, ಅಂತಹ ಸಜ್ಜನರ ಹತ್ರ ಹೋಗಬೇಕು ಅಂತ ಇದ್ದಾರೆ. ಯತ್ರ ಭಾಗವತಾಹ ಸಾಧವಃ ವಿಶದಾಶಯಾಹ, ಆ ಭಗವದ್ಭಕ್ತರ ಬಗ್ಗೆ ಹೇಳ್ತಾ ಇದ್ದಾರೆ.
ಸುಮ್ನೆ ನೀವು ಎಲ್ಲೆಲ್ಲೋ ಯಾರ್ಯಾರನ್ನೋ ಹುಡ್ಕೊಂಡು ಹೋದ್ರೆ ಅವರೆಲ್ಲ ಸರಿಯಾಗಿ ಹೇಳೋದಿಲ್ಲ. ಭಗವಂತನ ಕಥೆಗಳನ್ನ ಹೇಳುವ ವ್ಯಕ್ತಿಗಳು ಹೇಗಿರ್ತಾರೆ, ಅವ್ಯಗ್ರ ಚೇತಸಃ, ಭಗವಂತನಲ್ಲೇ ಮನಸ್ಸನ್ನ ಇಟ್ಟಿರ್ಬೇಕು ಅವರು. ಅಲ್ಲಿ ಇಲ್ಲಿ ಅವರು ಮನಸ್ಸನ್ನ ಇಟ್ಟಿರಬಾರದು. ತದೇಕ ಚಿತ್ತರಾಗಿರ್ಬೇಕು, ಭಗವಂತನಲ್ಲೇ ಮನಸ್ಸನ್ನ ಇಟ್ಟಿರ್ಬೇಕು. ಭಗವಂತನ ಗುಣಗಳನ್ನ ಹೇಳೋದ್ರಲ್ಲೇ ಕೇಳೋದ್ರಲ್ಲೇ ಆಸಕ್ತಿ ಇರಬೇಕು ಅವರಿಗೆ. ಭಗವದ್ ಗುಣಾನುಕಥನ ಶ್ರವಣ ಅವ್ಯಗ್ರ ಚೇತಸಃ. ಅವರಿಗಿಂತ ಉತ್ತಮರಾದಂತಹ ಗುರುಗಳಿಂದ ಅವರು ಭಗವಂತನ ಕಥಾಗಳನ್ನ ಕೇಳ್ತಾ ಇರಬೇಕು. ಮತ್ತು ಬಂದವರಿಗೆ ಅವರು ಭಗವಂತನ ಕಥೆಗಳನ್ನು ಹೇಳ್ತಾ ಇರಬೇಕು. ಅದರಲ್ಲೇ ಅವರು ಆಸಕ್ತರಾಗಿರಬೇಕು. ಅವರ ಮನಸ್ಸು ನಿರ್ಮಲವಾಗಿರಬೇಕು. ಅಂತಹ ಭಗವದ್ಭಕ್ತರಾದ ಸಜ್ಜನರು ಯಾರಿದ್ದಾರೆ ಅಂಥವರನ್ನ ಹುಡುಕಿಕೊಂಡು ಅಲ್ಲಿಗೆ ಹೋಗಬೇಕು. ಯತ್ರ ಭಾಗವತ ರಾಜನ್ ಸಾಧವೋ ವಿಶದಾಶಯಾಃ ಭಗವದ್ಗುಣಾನುಕಥನ ಶ್ರವಣಾವ್ಯಗ್ರಚೇತಸಃ. ಸಾಕು ಇವತ್ತು. ಶ್ರೀಕೃಷ್ಣಾರ್ಪಣಮಸ್ತು. 40 ಶ್ಲೋಕ ಆಯ್ತು. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ಹರೇ ನಮಸ್ಕಾರ ಗುರುಗಳೇ.